ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ನಮ್ಮ ದೇಶದಲ್ಲಿ ಚಿತ್ರ ವಿಚಿತ್ರ ಆಚರಣೆ, ವಿಶೇಷವಾದ ಹಬ್ಬಗಳು ಸಾಮಾನ್ಯ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ವಿಜಯಪುರ ಜಿಲ್ಲೆ ಮುಮ್ಮೆಟ್ಟಿಗುಡ್ಡದ ಅಮೋಘ ಸಿದ್ದೇಶ್ವರ ಜಾತ್ರೆ ಸಹ ಅಂಥದ್ದೇ ವಿಶೇಷತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರತಿ ವರ್ಷ ಛಟ್ಟಿ ಅಮಾವಾಸ್ಯೆ ದಿನ ಭಂಡಾರ ಜಾತ್ರೆಯನ್ನ ನಡೆಸ್ತಾರೆ. ಈ ಜಾತ್ರೆಗೆ ಬಂದು ಮನಸ್ಸಿನಲ್ಲಿ ಅಂದುಕೊಂಡು ಭಂಡಾರವನ್ನ ಅಮೋಘ ಸಿದ್ದೇಶ್ವರ ದೇಗುಲದ ಮೇಲೆ ಹಾಕಿದ್ರೆ ಒಂದೇ ವರ್ಷದಲ್ಲಿ ಆ ಕಾರ್ಯ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಮಕ್ಕಳಾಗದವರು, ನೌಕರಿ ಸಿಗದವರು, ಬಡತನ ಇದ್ದವರು ಹೆಚ್ಚಾಗಿ ಇಲ್ಲಿಗೆ ಬಂದು ಬೇಡಿಕೊಳ್ತಾರೆ. ಛಟ್ಟಿ ಜಾತ್ರೆ ಹಿನ್ನೆಲೆ ನಡೆಯುವ ಅಮೋಘ ಸಿದ್ಧನ ಭಂಡಾರ ಜಾತ್ರೆಗೆ ರಾಜ್ಯ, ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರ್ತಾರೆ. ಇದರ ಮತ್ತೊಂದು ವಿಶೇಷ ಅಂದ್ರೆ ಈ ಜಾತ್ರೆಗೆ ನೂರಾರು ಪಲ್ಲಕ್ಕಿಗಳನ್ನ ಹೊತ್ತು ತರ್ತಾರೆ. ಆದ್ರೆ ಆ ಪಲ್ಲಕ್ಕಿಗಳು ವರ್ತಿಸುವ ರೀತಿ ಎಂಥವರಿಗೂ ಅಚ್ಚರಿ ಮೂಡಿಸುತ್ತೆ. ಆ ಪಲ್ಲಕ್ಕಿಯನ್ನ ಹೊತ್ತ ಭಕ್ತರು ಪಲ್ಲಕ್ಕಿಗಳನ್ನ ನಿಯಂತ್ರಿಸೋಕೆ ಆಗೋದಿಲ್ವಂತೆ. ಬದಲಿಗೆ ದೇವರ ಮೂರ್ತಿಗಳಿರುವ ಪಲ್ಲಕ್ಕಿಗಳೇ ಭಕ್ತರನ್ನ ನಿಯಂತ್ರಣ ಮಾಡ್ತವಂತೆ. ಅಲ್ಲಿಂದ ದೇವರ ಮೂರ್ತಿಗಳಿರುವ ಪಲ್ಲಕ್ಕಿ ಯಾವ ದಿಕ್ಕಿನೆಡೆ ಸೆಳೆಯುತ್ತೆ ಅತ್ತ ಭಕ್ತರು ಸಾಗಬೇಕಾಗುತ್ತೆ. ಹೀಗೆ ದೂರದೂರಿನಿಂದ ಬರುವಂತಹ ಹಲವು ದೇವರುಗಳ ಮೂರ್ತಿಗಳಿರುವಂತಹ 101 ಪಲ್ಲಕ್ಕಿಗಳು ವಿಚಿತ್ರವಾಗಿ ವರ್ತಿಸೋಕೆ ಆರಂಭ ಮಾಡ್ತವೆ. ಎಲ್ಲ ಪಲ್ಲಕ್ಕಿಗಳು ಒಂದಾದ ನಂತರ ಒಂದರಂತೆ ಅಮೋಘ ಸಿದ್ಧ ಅಜ್ಜನ ದರ್ಶನ ಪಡೆದುಕೊಳ್ಳುತ್ತವೆ. ಈ ವೇಳೆ ಪಲ್ಲಕ್ಕಿಗಳು ನೇರವಾಗಿ ದರ್ಶನಕ್ಕೆ ಬರದೆ ಪ್ರತಿ ವರ್ಷ ತಾವು ಬರುವ ಹಾದಿಯಲ್ಲೇ ಕೂದಲೆಳೆಯಷ್ಟು ಸಹ ವ್ಯತ್ಯಾಸವಾಗದಂತೆ ಸಾಗುತ್ತವೆ. ಈ ಮೂಲಕ ವಿಚಿತ್ರಗಳನ್ನ ಸೃಷ್ಟಿ ಮಾಡ್ತವೆ. ಯಾರಾದ್ರೂ ಇಲ್ಲಿನ ಶಕ್ತಿ ಬಗ್ಗೆ ಶಂಕೆ ಇದೆ ಅಂದ್ರೆ ಅಂಥವರಿಗೆ ಪಲ್ಲಕ್ಕಿಯನ್ನ ಹೊರೋಕೆ ಕೊಡ್ಲಾಗುತ್ತೆ. ಈ ವೇಳೆ ಪರೀಕ್ಷಿಸೋಕೆ ಬಂದವರನ್ನ ಪಲ್ಲಕ್ಕಿಗಳು ಓಡಾಡಿಸಿ ಬಿಡ್ತವಂತೆ. ಹೀಗೆ ಎಷ್ಟೋ ನಾಸ್ತಿಕರು ಸಹ ಅಜ್ಜನಿಗೆ ಶರಣಾಗಿದ್ದಾರೆ ಅನ್ನೋ ನಂಬಿಕೆ ಇದೆ. ಹೀಗೆ ಅಮೋಘ ಸಿದ್ಧ ಅಜ್ಜನ ದರ್ಶನಕ್ಕೆ ಬರುವ ಪಲ್ಲಕ್ಕಿಗಳಲ್ಲಿಯ ದೇವರುಗಳು ಅಮೋಘ ಸಿದ್ಧ ಅಜ್ಜನ ವಂಶಸ್ಥರು. ವರ್ಷಕ್ಕೊಮ್ಮೆ ಇವರೆಲ್ಲ ಪರಸ್ಪರ ಭೇಟಿಯಾಗ್ತಾರೆ. ಈ ವೇಳೆ ಪರಸ್ಪರ ಭೇಟಿಯಾಗೋಕೆ ತಾವು ಪ್ರತಿ ವರ್ಷ ನಡೆದು ಬಂದ ದಾರಿಯಲ್ಲೇ ಅವರು ಸಾಗಿ ಬರ್ತಾರೆ. ಹೀಗಾಗಿ ಅಜ್ಜನ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದ್ದಂತೆ ವಿಶೇಷ ಶಕ್ತಿಗಳನ್ನ ಪಡೆದುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಸಂಚಾರ ಮಾಡ್ತಾರೆ. ಇನ್ನು ಜಾತ್ರೆ ಮುಗಿಸ್ಕೊಂಡು ಹೋಗುವ ಸಂದರ್ಭದಲ್ಲೂ ಪಲ್ಲಕ್ಕಿಗಳು ವಿಚಿತ್ರವಾಗಿ ವರ್ತನೆ ಮಾಡ್ತವೆ. ಯಾಕಂದ್ರೆ ಅಜ್ಜನನ್ನ ಬಿಟ್ಟು ಹೋಗೋದಕ್ಕೆ ಇಚ್ಛಿಸದ ವಂಶಸ್ಥರು ಅಲ್ಲಿಂದ ಅಲ್ಗಾಡೋದಿಲ್ಲ. ಈ ವೇಳೆ ಪ್ರತಿಯೊಂದು ಪಲ್ಲಕ್ಕಿ ಬಳಿ ಕಂಬಳಿಯನ್ನ ಅಡ್ಡಲಾಗಿ ಹಿಡಿದು ಮರೆ ಮಾಡಿ ಕರೆದೊಯ್ಯಲಾಗುತ್ತೆ. ನೂರಾರು ವರ್ಷಗಳಿಂದ ಈ ಚಮತ್ಕಾರ ನಡೆದುಕೊಂಡು ಬರ್ತಾ ಇದೆ. ಈ ಅಜ್ಜನ ಕ್ಷೇತ್ರದಲ್ಲಿ ಭಂಡಾರವೂ ಸಹ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಭಂಡಾರವನ್ನ ಇಲ್ಲಿ ಬಂಗಾರ ಅಂತಾನೆ ಪೂಜಿಸಲಾಗುತ್ತೆ. ಭಕ್ತರು ಅಂದುಕೊಂಡ ಕೋರಿಕೆಗಳು ಈಡೇರಿದ್ರೆ ಭಂಡಾರವನ್ನ ಅಜ್ಜನಿಗೆ ಸಮರ್ಪಣೆ ಮಾಡ್ತಾರೆ. ತಮ್ಮ ಹರಕೆಗಳನ್ನ ಅಜ್ಜನ ಬಳಿ ಇಡೋವಾಗ್ಲೂ ಸಹ ಭಂಡಾರವನ್ನ ಹಾರಿಸಿ ಕೋರಿಕೆಗಳ ಈಡೇರಿಕೆಗೆ ಪ್ರಾರ್ಥನೆ ಮಾಡಲಾಗುತ್ತೆ. ಹೀಗೆ ಪ್ರಾರ್ಥಿಸಿಕೊಂಡ ವರ್ಷದ ಒಳಗೆ ಅಂದುಕೊಂಡ ಕೋರಿಕೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಬೇಡಿಕೊಂಡ ಒಂದೇ ವರ್ಷದಲ್ಲಿ ಅಂದ್ರೆ ಮುಂದಿನ ಜಾತ್ರೆ ವೇಳೆಗೆ ಅವರ ಹರಕೆ ತೀರುತ್ತೆ, ಅಂದ್ರೆ ಅವರ ಬೇಡಿಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಅಮೋಘ ಸಿದ್ಧ ಅಜ್ಜ ಶಿವ ಪಾರ್ವತಿಯರಿಂದ ವರವನ್ನ ಪಡೆದು ಕೈಲಾಸದಿಂದ ಇಳಿದು ಭೂಲೋಕಕ್ಕೆ ಬಂದು ನೆಲೆಸಿದ್ದಾರಂತೆ. ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ಅಮೋಘ ಸಿದ್ಧನನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಯಾವುದೇ ಜಲಚರಗಳು ಮುಟ್ಟದೇ ಇರುವ ನೀರನ್ನ ಪೂಜೆಗೆ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ದೇವಿಯ ಆಜ್ಞೆಯಂತೆ ಇಬ್ಬನಿಯ ಹನಿಗಳು ಎಲೆ ಮೇಲೆ ಬೀಳೋದನ್ನ ಸಂಗ್ರಹಿಸಿ ಕೊಡ್ತಾರೆ. ಇದನ್ನ ಮೆಚ್ಚಿ ಭಂಡಾರ, ಬೆತ್ತ, ಕಂಬಳಿ ಈ 3 ವರದೊಂದಿಗೆ ಭೂಲೋಕದಲ್ಲಿ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸಿ ಭಂಡಾರದ ಒಡೆಯನಾಗಿರು ಅಂತ ವರವನ್ನ ಕೊಡ್ತಾರೆ. ಇಲ್ಲಿ ಬಂದು 5 ವರ್ಷಗಳ ಕಾಲ ಅನ್ನ ನೀರು ಇಲ್ಲದೆ ತಪಸ್ಸನ್ನ ಮಾಡಿ ಸಾಕ್ಷಾತ್ ಪರಮೇಶ್ವರನಿಂದ ವರ ಪಡೆದ್ರು ಅನ್ನೋ ನಂಬಿಕೆ ಸಹ ಇದೆ. ಇನ್ನು ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಊರಿನ ಹೆಣ್ಣು ಮಕ್ಕಳು ಬಂದ್ರೆ ಊರು ಸೀಮೆ ಬಿಡೋ ಹಾಗಿಲ್ಲ, ಸೀಮೆ ಬಿಟ್ಟು ಹೋದ್ರೆ ಕೆಡುಕು ಆಗುತ್ತೆ ಅನ್ನೋ ಭಯ ಇಲ್ಲಿನ ಜನರದ್ದು. ಮಹಾರಾಷ್ಟ್ರದಿಂದ ಡೋಣಜ ಗ್ರಾಮದಿಂದ ಅಮೋಘ ಸಿದ್ಧ ಅವರ ಮಗ ಮಹಾಸಿದ್ಧ ಪಲ್ಲಕ್ಕಿಯೊಂದಿಗೆ ಭಕ್ತರು ಪಾದಯಾತ್ರೆ ಮೂಲಕ ಪ್ರತಿ ವರ್ಷ ಇಲ್ಲಿಗೆ ಬರ್ತಾರೆ. ಅಮೋಘ ಸಿದ್ದೇಶ್ವರನಿಗೆ ಹರಕೆ ಹೊತ್ತ ಭಕ್ತರಿಗೆ ಬೇಡಿದ ವರವನ್ನ ಕೊಡ್ತಾರೆ. ಪರಮಾತ್ಮ ಅಮೋಘ ಸಿದ್ದೇಶ್ವರನಿಗೆ ಭಂಡಾರ, ಕಂಬಳಿ, ಬೆತ್ತ ವರವಾಗಿ ನೀಡಿರೋದನ್ನ ಮುಂದೆ ಸಾಕು ಮಗ ಮಹಾಸಿದ್ಧನಿಗೆ ಕೊಡ್ತಾರೆ. ಸಾಕು ಮಗ ಮಹಾಸಿದ್ಧ ಲೋಕ ಕಲ್ಯಾಣಕ್ಕಾಗಿ ಮಹಾರಾಷ್ಟ್ರದ ಡೋಣಜ ಗ್ರಾಮದತ್ತ ಸಾಕ್ತಾರೆ. ಆಗ ತುಂಬಿ ಹರಿತಾ ಇದ್ದ ಭೀಮಾ ನದಿ ದಾಟೋಕೆ ತಂದೆ ನೀಡಿದ ಕಂಬಳಿಯನ್ನ ನದಿಯಲ್ಲಿ ಹಾಯಿಸಿ ಬೆತ್ತದ ಸಹಾಯದೊಂದಿಗೆ ನದಿ ದಾಟಿ ಮಹಾರಾಷ್ಟ್ರದಲ್ಲಿ ನೆಲೆಸ್ತಾರೆ. ಆದರೆ ತಂದೆಗೆ ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ನಡೆಯುವ ಜಾತ್ರೆಗೆ ಪಲ್ಲಕ್ಕಿ ಮೂಲಕ ಮಹಾಸಿದ್ಧ ಮಹಾರಾಷ್ಟ್ರದಿಂದ ಅರಕೇರಿ ಮುಮ್ಮೆಟ್ಟಗುಡ್ಡಕ್ಕೆ ಬರ್ತಾರೆ.
ಅಪ್ಪ ಮಗನ ಭೇಟಿ ಸನ್ನಿವೇಶವನ್ನ ಭಕ್ತರು ಕಣ್ತುಂಬಿಕೊಳ್ತಾರೆ. ಚೆಟ್ಟಿ ಅಮಾವಾಸ್ಯೆಯಂದು ಸೇರುವ ಪಲ್ಲಕ್ಕಿಗಳು ಮಠದ ಹತ್ತಿರ ಸೇರಿದಾಗ ನೂರಾರು ಪಲ್ಲಕ್ಕಿಗಳು ಮೈದಾನದಲ್ಲಿ ಒಟ್ಟಿಗೆ ಗಿರಗಿರನೆ ತಿರುಗುತ್ತವೆ. ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಭಕ್ತರು ಮುಮ್ಮಟ್ಟಿ ಗುಡ್ಡಕ್ಕೆ ಹೋಗುವ ಪಲ್ಲಕ್ಕಿಗೆ ಅಡ್ಡಲಾಗಿ ಮಲಗಿ ಹರಕೆಯನ್ನ ಹೊತ್ತುಕೊಳ್ತಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.